ನನಗೆ ಅಜ್ಜಿ ಕರಿತೈತೆ ಬರ್ಬೇಕಂತೆ. ಹೌದಾ ಮಂಜು, ಸಲಿ ಸಲಿ ಬರ್ತೀನಿ, ನೀನು ಹೋಗು. ಯಾಕಜ್ಜಿ, ಜೊತೆಗೆ ಬಾ ಹೋಗೋಣ. ಮಂಜು, ನಾನು ಸ್ವಲ್ಪ ಗ್ಲಾಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ನೀನು ಹೋಗು. ಸರಿ 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 ಕಣಜ್ಜಿ. ಅಬ್ಬಬ್ಬಬ್ಬಾ, ಏನಾಯ್ತು ಗುಂಡು? ಅಯ್ಯೋ ಏನಾಗಿಲ್ಲ ಕಣೆ ರಂಗು, ಈ ಸಕ್ಕಿಗೆ ಒಳಗಿರಂಗಾಗ್ತಾ ಇಲ್ಲ. ಈ ಅಡುಗೆ ಮನೆಗೆ ಈ ಬೆಂಕಿ ಜಳಕ್ಕೆ ಒಲೆ ಮುಂದೆ ಅಡುಗೆ ಮಾಡಿ 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 ಮೈ ಎಲ್ಲ ಉರಿ ಬಂದಂಗಾಗಿ ಒಂದ್ 2 ಲೀಟರ್ ನೀರು ಇರ್ತೈತೆ ಮೈಗೆ. ಆಟ ಸಕ್ಕಿ ಆಗ್ತೈತೆ ನೋಡು. ಈ ಸೀರೆಗೂ ಅದಕ್ಕೂ ಮೈ ಎಲ್ಲ ಧಗ 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 ಉರಿತೈತಿ. ಮೈ ಮ್ಯಾಗ ಬಟ್ಟೆನೆ ಕಿತ್ತು ಬಿಸಾಕಂಗಾಗೈತೆ ನೋಡು. ಆಟ ಉರಿತೈತೆ ಮೈ. ಗುಂಡು ಗುಂಡು, ಈ ಬಿಸಿಲು ಸೆಕೆಯಲ್ಲಿ ಇದೇ ತಲಾನೇ ಆಗೋದು. ಈ ಮೈಗೆ ಈ ತಲ ಎಲ್ಲ ಹಂಡ್ಕೊಂಡಿರೋ ಬಟ್ಟೆ ಎಲ್ಲ ಹಾಕೋಬಾರ್ದು ಗುಂಡು. ಇನ್ನ ಸೆಕೆ ಜಾಸ್ತಿ ಆಗುತ್ತೆ. ಈ ಬೇಸಿಗೆಲೆಲ್ಲ ಫ್ರೀ ಆಗಿರೋ ಬಟ್ಟೆ ಹಾಕೋಬೇಕು, ಹಂಗಾಗ್ಲಿ ಈ ಸೆಕೆ ಆಗೋದಿಲ್ಲ. ಏನೋ ಫ್ರೀ ಆಗಿ ಬಟ್ಟೆನಾ? ಅಯ್ಯೋ ಅಜ್ಜಿ, ಅದು ಫ್ರೀ ಆಗಿ ಬಟ್ಟೆ ಅಲ್ಲ, ಫ್ರೀ ಆಗಿ ಅಂದ್ರೆ ಏನಂತಾರೆ ಅದಕ್ಕೆ, ಲೂಸ್ ಲೂಸ್ ಆಗಿರೋ ಬಟ್ಟೆ ಇರ್ತಾವಲ್ಲ ಅಜ್ಜಿ, ಆ ತರ ಬಟ್ಟೆ ಹಾಕೋಬೇಕು ಅಂತ ಹೇಳ್ತಾರ ಅಜ್ಜಿ. ಅಯ್ಯೋ ನೀನ ಆ ತರ ಬಟ್ಟೆ ಎಲ್ಲಿಂದ ತರಕ್ ಹೋಗ ನಾನು? 70 ವರ್ಷದಿಂದ ಬರೀ ಇದನ್ನೇ ಉಳದಾಗೈತೆ, ಸೀರೆ ಜಾಕೆಟ್. ಇದೇ ಮೈ ವಂಟಿಗೆ ನಂಗೆ ಗುಟ್ಕೊಂತೀವಿ, ಈ ಕೇಳ್ದಂಗೆ ಲೂಸ್ ಬಟ್ಟೆ ಎಲ್ಲಿಂದ ತರಕ್ ಹೋಗನ್? ನಾನು ಯಾವತ್ತೂ ಆ ಲೂಸ್ ಬಟ್ಟೆ ಪಾಸ್ ಬಟ್ಟೆ ಎಲ್ಲ ಹಾಕಿಲ್ಲ. ಗುಂಡು, ನಿನ್ನ ಹತ್ರ ಇಲ್ಲ ಅಂದ್ರೆ ಏನಾಯ್ತು, ನನ್ನ ಹತ್ರ ಇದೆ, ನೀ ಹಾಕೊಂಡು ನೋಡು ಹೇಗಿದೆ ಅಂತಂದು. ನೀನ್ ಸ್ವಲ್ಪನೂ ಸೆಕೆ ಆಗೋದಿಲ್ಲ ಗುಂಡು. ಏನೋ ನೀನ್ ಹಾಕೊಂಡಿಯಲ್ಲ ಈ ಬಟ್ಟೆನಾ? ಅಯ್ಯೋ ಅಯ್ಯೋ ಬ್ಯಾಡ ಕಣವ. ಆ ಪ್ಯಾಂಟ್ ಏರ್ಸ್ಕೊಳ್ಳೋದು, ಆ ಟಾಪ್ ಹಾಕ್ಕೊಳ್ಳೋದು, ಅದು ಕತ್ತು ಕಿತ್ತೋಗಂಗೆ ಅದನ್ನ ವೇಲ್ ಸುತ್ಕೊಳ್ಳೋದು ಬ್ಯಾಡ 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 ಬ್ಯಾಡ. ನನಗೆ ಈ ಸೀರೆನ ಕರೆಕ್ಟ್ ಐತೆ, ಯಾ ಪ್ಲೀ ಪಟ್ಟೆ ಪಾ ಬಟ್ಟೆ ನಂಗೆ ಏನು ಬೇಡ. ಅಯ್ಯೋ ಅಜ್ಜಿ, ಅಕ್ಕೇನಜ್ಜಿ ಏನು ಆಗಕ್ಕಿಲ್ಲ. ಮತ್ತೆ ಅಡುಗೆ ಮಾಡಕ್ ಸಕ್ 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 ಅಂತೀಯ, ಮತ್ತೆ ಫ್ರೀ ಆಗಿರೋ ಬಟ್ಟೆ ಹಾಕಿದ್ರೆ ಯಾವ ಸಕ್ಕೆನೂ ಹಾಕಿಲ್ಲ, ಏನು ಆಗಕ್ಕಿಲ್ಲ. ನೀನ್ ಸುಮ್ ಕೂತ್ಕೊಳ್ಳ, ನಿಂಗೆ ಏನು ಅರ್ಥ ಆಗತ್ತೆ ಅಂತ ಮಾತಾಡ್ತೀಯ? ಅಯ್ಯೋ ಗುಂಡು, ನಾ ಹಾಕೊಂಡಿನಲ್ಲ ಇದಲ್ಲ ಕಣೇಮ್ಮ, ಈ ಚೂಡಿದಾರ್ ಅಲ್ಲ. ನಿಂಗೆ ಫ್ರೀ ಆಗಿರೋ ಬಟ್ಟೆ ಇನ್ನೊಂದಿದೆ ನನ್ನ ಹತ್ರ, ಅದನ್ನ ಕೊಡ್ತೀನಿ, ಹಾಕೊಂಡು ನೋಡು ಹೇಗಿದೆ ಅಂತ. ಅವಾಗ ನೀನೇ ಯಾವಾಗ್ಲೂ ಬಲ್ಲಿ ಅದನ್ನೇ ಹಾಕೋತಾ ಇರ್ತೀಯ, ಫ್ರೀ ಇದೆ ಅಂತ ಹೇಳ್ಬಿಟ್ಟು. ಒಂದ್ಸಲಿ ಹಾಕೊಂಡು ನೋಡು. ರಂಗೋ, ನನಗೆ ಯಾ ಫ್ರೀ ಬಟ್ಟೆನೂ ಬೇಡ, ಏನು ಬೇಡ. ನಡ್ ಉಣ್ಣೋಗ್ರಿ. ಸ್ವಲ್ಪ ತೋಗಿ ತಣ್ಣೀರ್ ಮೈ ಹೊಚ್ಚಂದ್ರೆ ಸೆಕೆ ಆಗ್ರೆ ಸರಿ ಹೋಗತಿ. ಮತ್ ನಾನು ಬ್ಯಾರೆ ಸೀರೆ ಸುತ್ತಾಕೊಂಡ್ ಬರ್ತೀನಿ. ನನಗೆ ಯಾ ಫ್ರೀ ಬಟ್ಟೆನೂ ಬೇಡ, ಬರ್ರಿ ಉಣ್ ಬರ್ರಿ. ಅಯ್ಯೋ ಗುಂಡು, ನಾ ಹೇಳೋದು ಸ್ವಲ್ಪ ಕೇಳಿ ಅಮ್ಮ. ಮೊದ್ಲೇ ಸೆಕೆ ಆಗಿದೆ ಅಂತ ಹೇಳ್ತಾ ಇದೆಯಾ? ಸ್ನಾನ ಮಾಡ್ಕೊಂಡು ಮತ್ತೆ ಇದೇ ಸೀರೆನೇ ಹಾಕೊಂಡ್ಲೆ ಮತ್ತೆ ಸೆಕೆ ಆಗುತ್ತೆ. ಫ್ರೀ ಆಗಿರೋ ಬಟ್ಟೆನ ಒಂದ್ಸಲ ಹಾಕೊಂಡು ಟ್ರೈ ಮಾಡಿ ನೋಡು, ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಕಾಣ್ತೀಯ ನೀನು ಫ್ರೀ ಬಟ್ಟೆಯಲ್ಲಿ. ಬಾಬಾ, ನಿಂಗೆ ಫ್ರೀ ಬಟ್ಟೆ ಕೊಡ್ತೀನಿ. ಅಯ್ಯ, ನನ್ಗೆ ಯಾ ಫ್ರೀ ಬಟ್ಟೆನೂ ಬೇಡ ಅಂತ ಹೇಳಿಲ್ವೇನೆ ರಂಗು, ಮತ್ತೆ ಯಾಕೆ ಆಟ ಮಾಡ್ತೀಯ? ಬ್ಯಾಡ ಬ್ಯಾಡ ನಡಿ. ಅಯ್ಯೋ ಗುಂಡು, ನೀನ್ ಸುಮ್ಮನೆ ಬಾ ಇಲ್ಲಿ. ಎಲ್ಲಿಗೆ? ಎಲ್ಲಿಗೂ ಕಲ್ಕೊಂಡು ಹೋಗೋದಿಲ್ಲ ಗುಂಡು, ಸ್ವಲ್ಪ ಸುಮ್ಮನೆ ಬಾ ಇಲ್ಲಿ ನನ್ನ ಜೊತೆ. ಆಲ್ ಕಡೆ ರಂಗು, ನನಗೆ ಅದೆಲ್ಲ ಸರಿ ಹೋಗಕ್ಕಿಲ್ಲ. ಸುಮ್ಮನೆ ನೀನು ಅಜ್ಜೋನ ಬಿದ್ರುಗೊಂಬೆ ಮಾಡ್ದಂಗೆ ಮಾಡ್ಬೇಡ ನನ್ನ. ಬ್ಯಾಡ ನಡಿ. ನೀನ್ ಸುಮ್ಮನೆ ನಡಿ ಗುಂಡು. ಆಲ್ ಕಡೆ ರಂಗು, ಹೇಳಕ್ ಕೇಳೆ. ನೀನ್ ಸುಮ್ಮನೆ ನಡಿ ಗುಂಡು. ಅಯ್ಯೋ, ಯಾಕಂಗಾಡ್ತಾನಪ್ಪ ಈಕೆ, ಬ್ಯಾಡ ಅಂದ್ರೂ ಕೇಳ್ಬೋದು. ನಡಿ ನಡಿ. ತೊಳ್ಬೇಡ ಇರೆ ಬೋತ್ನಿ. ಮತ್ತೆ ನೀನ್ ಏನಾದ್ರೂ ತಪ್ಪಿಸ್ಕೊಂಡು ಹೋಗ್ಬಿಟ್ಲೆ, ಅದಕ್ಕೆ ನಡಿ ನಡಿ. ಎಲ್ಲೂ ಹೋಗಕ್ಕಿಲ್ಲ, ತೊಳ್ಬೇಡಿರು. ನಡಿ ನಡಿ ನಡಿ, ಬೇಗ ನಡಿ. ಮಂಜು, ಇವಾಗ ನೋಡ್ತಾ ಇಲ್ಲು ಇಲ್ಲೇ ನಿಮ್ಮ ಅಜ್ಜಿನ ಹೇಗೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತಂದು. ಹೌದೇನಜ್ಜಿ? ಸರಿ ಸರಿ, ಇಲ್ಲೇ ಕಾಯ್ತಾ ಇರ್ತೀನಿ, ಬೇಗ ಬೇಗ ಬರ್ರಿ. ಇಲ್ಲೇ ಕಾಯ್ತಾ ಇಲ್ವು, ನಿಮ್ಮ ಅಜ್ಜಿನ ಹೇಗೆ ಮಾಡ್ಲನ್ ಹುಡುಗಿ ಆಗಿ ಕಲ್ಕೊಂಡ್ ಬರ್ತೀನಿ ನೋಡು. ಅಂದ್ರೆ ಅಜ್ಜಿಗೆ ಮಾಡ್ರೆ ಡ್ರೆಸ್ ಹಾಕ್ಸ್ತೀಯನಜ್ಜಿ? ಅದೆಲ್ಲ ಸರ್ಪ್ರೈಸ್, ಹೇಳಕ್ ಆಗೋದಿಲ್ಲ. ಇವಾಗ ನೋಡು ನಿಮ್ಮ ಅಜ್ಜಿನ ಹೇಗ್ ತಯಾರು ಮಾಡ್ಕೊಂಡು ಕಲ್ಕೊಂಡ್ ಬರ್ತೀನಿ ಅಂತ. ಸರಿ ಕಣಜ್ಜಿ, ಆಯ್ತು. ರಂಗು, ಹೇಳಿದ್ ಕೇಳೆ. ಗುಂಡು, ನೀ ಸ್ವಲ್ಪ ಸುಮ್ಮನೆ ನಿಂತ್ಕೋ.
ಸಲಿ ಸಲಿ ಇವಾಗ ಬಾಬಾ ಇದನ್ನ ಮಂಜು ತೋರ್ಸನ, ಅವನು ಹೇಗಿದೆ ಅಂತ ಹೇಳ್ತಾನೆ. ನೋಡು ಇವಾಗ ಹೇಗ್ ಕಾಣ್ತಾ ಇದ್ಯಾ. ಅವನೇನಾದ್ರೂ ಈ ಬಟ್ಟೆ ನಾನು ನೋಡ್ಬಿಟ್ರೆ ಎದ್ರುಕೊಂಡು ಓಡೋಗ್ಬಿಡ್ತಾನೆ ಆಕೆ. ಹಂಗೇನು ಆಗೋದಿಲ್ಲ ಬಾ ಗುಂಡು, ಅವನಿನ ಖುಷಿ ಪಡ್ತಾನೆ ನೀನ್ ನೋಡಿ. ಅವನು ಖುಷಿ ಪಡ್ತಾನೆ, ನನ್ನಂತೂ ಬೆದ್ದು ಗೊಂಬೆ ಮಾಡಿ ನಿಲ್ಸ್ಬಿಟ್ಟಿಯ. ಸರಿ ಸರಿ ಬಾ ಬಾ ಬಾ. ಮಂಜು ಕಣ್ಮುಚ್ಚು, ನಿನ್ಗೇನೋ ಸರ್ಪ್ರೈಸ್ ಇದೆ. ಏನಜ್ಜಿ? ಅಜ್ಜಿ ಮಾತಾಡ ಡ್ರೆಸ್ ಹಾಕಿ ಬಂದತಾ? ಕಣೋ ಮಂಜು, ನಿಮ್ಮ ಅಜ್ಜಿ ಇದ್ಲಲ್ಲಿ ಹೇಗ್ ಕಾಣ್ತಾ ಇದ್ದಾಳೆ ಅಂತ ನೋಡು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ನೀನಂತಲೂ ಕಂಡಿಡಿಯಕ್ಕೆ ಆಗೋದಿಲ್ಲ. ನೋಡು ನೋಡು ನೋಡು, ಇವನ್ ಚೆನ್ನಾಗಿ ಕಾಣ್ತಿದೀನ. ಇವನು ಇದು ಯಾಕೆ ಬಿದ್ರು ಗೊಂಬೆ ತೋರಿಸೋ ಬಟ್ಟೆ ತೋರಿಸ್ಬಿಟ್ಟು ಚೆನ್ನಾಗಿ ಕಾಣ್ತಿದೀನಿ ಅಂತದೆ. ಸುಮ್ಮನೆ ಇಲ್ಲ ಗುಂಡು, ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ. ನೋಡು ಮಂಜು ಇಲ್ಲಿ. ಅಜ್ಜಿ ಇದು ನೀನಾ? ಹ್ಞೂ ಕಣಪ್ಪ, ನಾನೇ ನಿಮ್ಮ ಅಜ್ಜಿ. ನಿಮ್ಮ ಅಜ್ಜಿನ ಹೆಂಗ್ ಮಾಡಿದಾಳೆ ನೋಡಿ, ನಿಮ್ಮ ರಂಗಜ್ಜಿ. ಅಜ್ಜಿ ನೀನು ನಮ್ಮ ಅಜ್ಜಿ ಅಂತ ಅನಿಸ್ತಾನೆ ಇಲ್ಲ. ಯಾದ ಟೀಚರ್ ಅಮ್ಮ ಇದ್ದಂಗೆ ಅದೆಯಲ್ಲ ಅಜ್ಜಿ. ನೋಡ್ದೆ ಅವನು ಆಡ್ಕೊಂಡಾದ. ಲೇ ರಂಗು, ಇದೆಲ್ಲ ಬ್ಯಾಡ ಕಣೆ ಅಂತ ಹೇಳಿಲ್ವೇನೆ ನಿನಗೆ? ನೋಡಿದ ಅವ್ನು ಹೆಂಗ್ ಆಡ್ಕೊಂಡು ಹೋಗ್ತಾನೆ. ಏ ಮಂಜು, ಸುಮ್ಮನೆ ಇಲ್ಲ. ಚೆನ್ನಾಗಿ ಕಾಣ್ತಾ ಇಲ್ವೇನೋ? ಆ ಥರ ಎಲ್ಲ ಅಜ್ಜಿನ ಹಾಡ್ಕೊಂಡು ನಗ್ತಲ್ಲ. ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಜ್ಜಿ ಅಂತ ಹೇಳಿದ್ಬಿಟ್ಟು ನಗ್ತಾನೆ. ಕಣಜ್ಜಿ, ತುಂಬಾ ಚೆನ್ನಾಗಿ ಕಾಣ್ತೈತಿ ಅಂತಾನೆ ನೋಡ್ತಾ ಇರೋದು. ಇವ ಅಜ್ಜಿ ಈ ಥರ ಯಾವತ್ತೂ ಹಿಂಗ್ ಹಾಕೊಂಡಿಲ್ಲಲ್ಲ, ಇದೇ ಫಸ್ಟ್ ಟೈಮ್ ಇವ ಅಜ್ಜಿನ ಈ ಥರ ನೋಡ್ತಾ ಇರೋದು. ಅದಕ್ಕೇನೆ ನಗು ತಡೆಯಕ್ಕಾಗ್ಲಿಲ್ಲ. ಹೌದಲ್ವಾ? ನಿಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ ತಾನೇ ಈ ಡ್ರೆಸ್ ಅಲ್ಲಿ? ವಾ ಸೂಪರ್ ಕಾಣ್ತೈತೆ. ನೋಡು ಗುಂಡು, ಮಂಜುನ ಹೇಳ್ದ ನೀನ್ ಸೂಪರ್ ಆಗಿ ಕಾಣ್ತಾ ಇದೀಯ ಅಂತ ಹೇಳ್ಬಿಟ್ಟು. ನೋಡು, ನಾನ್ ಹೇಳಿಲ್ವಾ ಈ ತರ ಫ್ರೀ ಆಗಿರೋ ಬಟ್ಟೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ. ಯಾವಾಗ ನೋಡಿದ್ರು ಸೀಲೆ ಹಾಕೊಂತಾನೆ ಇರ್ತೀಯ. ಅಟ್ಲೀಸ್ಟ್ ಈ ಬಿಸಿಲಲ್ಲಾದ್ರೂ ಸೆಕೆಗಾಲದಲ್ಲಿ ಈ ತರ ಫ್ರೀ ಆಗಿರೋ ಬಟ್ಟೆ ಹಾಕೊಂಡು ಕೆಲಸ ಮಾಡು, ಅವಾಗ ಸೆಕೆನೇ ಆಗೋದಿಲ್ಲ. ನೀನು ಈ ಅಡ್ಗೆ ಎಲ್ಲ ಮಾಡ್ತೀಯಲ್ವಾ, ಆ ಬಿಸಿಗೆ ನಿಂಗೆ ಸೆಕೆ ಆಗೋದೇ ಇಲ್ಲ. ಈ ತರ ಫ್ರೀ ಬಟ್ಟೆ ಹಾಕೊಂಡ್ರೆ ಗಾಳಿ ಎಲ್ಲ ಬಾಡಿಲಿ ಹಾಕ್ತಾ ಇರುತ್ತೆ, ಗೊತ್ತಾ? ಯೋನ್ ಹೇಳ್ತೀವಿ ಯೋನು ರಂಗು, ಈಗ ನೀನ್ ಯೋನ್ ಹೇಳಿದ್ರೆ ನನ್ನ ತಲೆಗೆ ಯೋನು ಹೋಗ್ತಾ ಇಲ್ಲ. ಮೊದ್ಲು ಈ ಬಟ್ಟೆ ತೆಗೆದು ಬಿಸಾಕಂಗಾಗೈತೆ. ಆಮೇಲೆ ಈ ಸ್ಥಿತಿಲಿ ಯಾರು ನನ್ನ ನೋಡಿ ಯೋನಾರು ಅನ್ಕರಕ್ಕಿನ ಮುಂಚೆ ತೆಗೆದು ಬಿಸಾಕ್ತೀನಿ. ಅಯ್ಯೋ ಗುಂಡು, ನಿನ್ ಕಿಕ್ ಬಿಸಾಕೋದಕ್ಕ ನಾನು ಈ ತರ ನಿಂಗೆ ಬಟ್ಟೆ ಹಾಕ್ಸಿದ್ದು. ಸ್ವಲ್ಪ ತಾದ್ಲು ಇಲ್ಲೇ ಅಮ್ಮ, ಏನೂ ಆಗೋದಿಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ, ಬಿಸಾಕ್ತೀನಿ ಅಂತ ಹೇಳ್ತೀಯ. ರಂಗು, ನಮ್ಮ ಊರಲ್ಲಿ ಯಾರು ನಾನು ನೋಡಿದ್ರೆ ಇವಜ್ಜೇನಿದು ಸೀರೆ ಹೋಗಿ ಇದ್ಯಾವುದೋ ಡ್ರೆಸ್ ಸಿಗಕ್ಕಿನ್ನತ್ತಲ್ಲ ಅಂತ ಹೇಳ್ಬಿಟ್ಟು ಆಡ್ಕೊಂಡು ಹೋಗ್ತಾರೆ. ಸುಮ್ಕಿರ್ ನೀನು. ನಿನ್ಗೆ ಹೆಂಗ್ ಗೊತ್ತು? ನಾವು ಮೊದ್ಲಿಂದನೇ ಸೀರೆ ಉಟ್ಕೊಂತ ಬಂದಿರೋರು. ಈ ತರ ಬಟ್ಟೆ ಎಲ್ಲ ಹಾಕಿಲ್ಲ ನಾವು. ಈಗಿನ ತಿಳಿ ಇರೋನಂಗೆ ಹಾಕೊಂಡ್ಬಿಟ್ರೆ ಜನ ಏನ್ ತಿಳ್ಕೊಳಕ್ಕಿಲ್ಲ. ಅಯ್ಯೋ ಗುಂಡು, ನೀನೇನು ಒಳಗಡೆ ಎಲ್ಲ ಹೋಗೋದಿಲ್ಲಮ್ಮ. ಈ ತರ ಬೇಸಿಗೆ ಟೈಮಲ್ಲಿ ಒಳಗಡೆ ಇಲ್ಬೇಕಾಗ್ಲೇನೆ ಇದನ್ನ ಹಾಕು ಅಂತ ಹೇಳಿದ್ದು. ನೀನೆಲ್ಲ ಊರಲ್ಲೆಲ್ಲ ಹಾಕೊಂಡು ಅಡ್ಡಾಡು ಅಂತ ನಾ ಹೇಳಿಲ್ಲ. ಮನೇಲಿ ಇಲ್ವಾಗ ಸೆಕೆ ಆಗುತ್ತೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಮನೇಲಿ ಇಲ್ಬೇಕಾಗ್ಲೇ ಈ ತರ ಹಾಕು ಅಂತ ಹೇಳಿದ್ದು. ಲೇ ರಂಗು, ಮನೆಗಿದ್ರು ಎಲ್ಲೋದ್ರು ಈ ತರ ಬಟ್ಟೆ ಎಲ್ಲ ನಾನು ಸರಿ ಹೋಗಿಲ್ಲ. ನಾನು ಇದನ್ನ ಹೋಗಿ ಮೊದ್ಲು ಬಿಚ್ಚಾಕ್ತೀನಿ. ಅಯ್ಯೋ ಗುಂಡು, ಬೇಡ ಕಣೆಯಮ್ಮ, ಇನ್ನೊಂದು ಸ್ವಲ್ಪ ತಾದ್ರೂ ಇದ್ದಲ್ಲಿಲು. ಏನ್ ಗೊತ್ತಾಯ್ತಂತ ಮಾತಾಡ್ತೀಯ? ಗುಂಡು, ಏನೂ ಆಗೋದಿಲ್ಲ. ಸ್ವಲ್ಪ ಹೊತ್ತು ಈ ಗ್ಲಾಸ್ ಅಲ್ಲಿ ಇರು. ಅದು ಫಸ್ಟ್ ಹಾಕೊಂಡಿದ್ಯಲ್ವಾ, ಅದಕ್ಕೆ ನಿಂಗೆ ಒಂಥರ ಮುಜುಗಲ ಅಂತ ಅನ್ಸುತ್ತೆ. ಒಂದ್ ಸ್ವಲ್ಪ ಫ್ರೀ ಆಗಿ ಅಡ್ಡಾಡು ಮನೆಯಲ್ಲ, ಅವಾಗ ನಿಂಗೆ ಅದೇ ಕಂಫರ್ಟೇಬಲ್ ಅಂತ ಅನ್ಸ್ಬಿಡುತ್ತೆ. ಅವಾಗ ನೀನು ನಂಗೂ ಚೆನ್ನಾಗಿದೆ ಕಣೆ, ಈ ತಲನೇ ಇಲ್ಲಿ ನನ್ಗೆ ಕೊಟ್ಬಿಡು ಅಂತ ಹೇಳ್ತೀಯ. ಬೇಕಾದ್ರೆ ನೋಡು. ಅಯ್ಯೋ ನೀನ್ ಒಳ್ಳೆ ಇವಳೇ ಅಜ್ಜಿ, ಅಜ್ಜಿ ಬಂತು. ಏನೋ ನಿಮ್ಮ ಅಜ್ಜಿ ಬಂತ? ನಿಮ್ಮ ಅಜ್ಜಿನಾರ ಈ ಬಟ್ಟೆನ ನೋಡ್ಬಿಟ್ಟೆ ಇವನು ಅನ್ಕತತೆ ಇವನು. ಅಯ್ಯೋ ರಂಗು, ನಾನು ಹೋಗಿ ಬಿಚ್ಚಾಕ್ತೀನಿ ಕಣೆ. ಅಯ್ಯೋ ಗುಂಡು, ಇಲ್ಲಿ ಬಿಡು, ಬಿಚ್ಚಾಕ್ಬೇಡ. ಇವಾಗ ನೋಡು, ಲಂಗು ಮಾವ ನೀನು ನೋಡಿ ಎಷ್ಟು ಚೆನ್ನಾಗಿದೆ ಈ ಬಟ್ಟೆ ಅಂತ ಅಂತಾಳೆ. ಸುಮ್ಮನೆ ನಿಂತ್ಕೊ ನೀನು.
ಅಯ್ಯೋ ಬ್ಯಾಡ್ ಕಣೆ ನಿಮ್ಮ ಮಾವಯ್ಯ ಇದ್ರಲ್ಲೆಲ್ಲ ನೋಡಿ ಇದ್ಯಾತ್ರದಿಂದ ಹಾಕಿಂದಿ ಸಿಗಾಕಿಂದಿ ಅಂತ ಬೈತದ ಕಣೆ. ಏನು ಆಗಲ್ಲ ಇಳು ಗುಂಡು. ನಾನು ಇರಲ್ಲಪ್ಪ, ನಾನು ಒಳಗೆ ಹೋಗಿ ಬಚ್ಚಿಕೊಂತೀನಿ ಗುಂಡು. ಅಯ್ಯೋ ಹೆದ್ರುಕೊಂಡು ಒಳಗೆ ಹೋಗ್ಬಿಟ್ಲಲ್ಲ. ಲೇ ಪಾಪ ನಿಮ್ಮ ಅಜ್ಜಲ್ಲೋ? ಅಜ್ಜ ಅದು ಗುಂಡು ಹಾಕೊಂಡಿರೋ ಗ್ಲಾಸ್ ನೋಡಿ ಲಂಗ್ ಮಾವ ಏನಂದ್ಲು ಅಂತಂದು ನಾಳಿನ ಸಂಚಿಕೆಯಲ್ಲಿ ನೋಡಿ. ಇವತ್ತಿನ ಈ ಸಂಚಿಕೆಯ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.